ಕನ್ನಡದ ಕಂದ ಅಂತ ಹೇಳ್ಬೋದು, ಕನ್ನಡಕ್ಕಾಗಿ ಹುಟ್ಟಿ ಬಂದ ವ್ಯಕ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಅವರು ಬೇರಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಶ್ರೀ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಹೋರಾಟದ ಮನೋಭಾವ ನಿಮಗೆ ಎಲ್ಲಿಂದ ಬಂತು? ಹೋರಾಟಕ್ಕೆ ಇಳಿಯೋಕೆ ಏನಾದರೂ ಒಂದು ಸ್ಫೂರ್ತಿ ಬೇಕೇ ಬೇಕು ನಮಗೆ. ಸೊ ಆ ಸ್ಫೂರ್ತಿ ಯಾವುದು ಹೇಳಿ ಸರ್? ಊಟ ಎಷ್ಟು ಮುಖ್ಯವೋ ಭಾಷೆನೂ ಅಷ್ಟೇ ಮುಖ್ಯ. 6 ದಶಕಗಳ ಮೇಲೆ ಚಳುವಳಿ 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 ನಡೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಹೋರಾಟ ನಿರಂತರ, ಒಂದಲ್ಲ ಎರಡಲ್ಲ, ಸಾವಿರ ಚಳುವಳಿಯನ್ನು ನಡೆಸ್ತಕ್ಕಂಥದ್ದು ವಾಟಾಳ್. ಈ ಕನ್ನಡ ವಾಟಾಳ್ ಪಕ್ಷ ಯಾವಾಗ ಸ್ಥಾಪನೆ ಆಯಿತು? ಅದಕ್ಕೇನಾದರೂ ಹಿನ್ನೆಲೆ ಇದೆಯಾ ಸರ್? ಕನ್ನಡದ ಬಗ್ಗೆ ಮೆರವಣಿಗೆ ನಡೆದಿರೋದು, ಕನ್ನಡದ ಹೋರಾಟ ನಡೆದಿರೋದು ಎಲ್ಲ ಚಳುವಳಿ ಹೆಸರಿನಲ್ಲಿ ಆರಂಭದಲ್ಲಿ. ಇದಾದ ಒಂದು 40 ವರ್ಷದ ಮೇಲೆ ಇದು ಕನ್ನಡ ಚಳುವಳಿ ವಾಟಾಳ್ ಪಕ್ಷ. ಮೊಟ್ಟ ಮೊದಲ ಹೋರಾಟ ನಿಮಗೆ ನೆನಪಿದೆಯಾ ಸರ್? ಹೆಂಗೆ ಇತ್ತು ಮೊಟ್ಟ ಮೊದಲ ನೀವು ಹೋರಾಟದಲ್ಲಿ ಭಾಗಿಯಾಗಿದ್ದು? ಬಳೆಪೇಟೆ ಒಳಗೆ ಆರಂಭ ಮಾಡಿ ಎಲ್ಲ ಕನ್ನಡ ನಾಮಫಲಕ ಇರಬೇಕು, ಬೇರೆ ಬೇರೆ ನಾಮಫಲಕಗಳೆಲ್ಲ ಕಿತ್ತಾಕಿ ಶುರು ಮಾಡಿದೆ. ಈಗ ಸರ್ ನೀವು ಒಂದು ಚಳವಳಿ ಶುರು ಮಾಡಿದಾಗ ಅವಾಗಲೆಲ್ಲ ಎಷ್ಟು ಜನ ಸೇರ್ತಾ ಇದ್ರು, ಮತ್ತೆ ಹೆಂಗೆ ಪಕ್ಷ ಸಂಘಟನೆ ಮಾಡಿದ್ದು ಹೆಂಗೆ ಸರ್? ಒಂದು ವಾಟಾಳ್ ನಾಗರಾಜ್ ಭಾಷಣ ಅಂತಂದ್ರೆ ಕನಿಷ್ಠ ಆ ಕಾಲದಲ್ಲಿ 5,000 ಜನ ಇರೋರು. ಬಹಳ ಜನ ಒಂದು ಸಭೆ ಅಂತಂದ್ರೆ ಅದಕ್ಕೆ ಶಾಮಿಯಾನ ಅದು ಇದು ಟೂರೆಂಟಲ್ಲಿ ಇದು ಮಾಡ್ತಾರೆ. ಇಲ್ವೇ ಇಲ್ಲ, ರೆಡಿಮೇಡ್ ಯಾರ ಮನೆ ಇರುತ್ತೆ, ಸರಿ ಬಳೆಪೇಟೆ ಮನೆ ಯಾರು ಹತ್ತಿ. ದೇಶದ ಪ್ರಪಂಚ ಇತಿಹಾಸದಲ್ಲಿ ಈ ಥರ ಒಂದು ಚಳುವಳಿ ಎಲ್ಲೂ ಕಾಡಲಿಲ್ಲ, ಕಾಡಕ್ಕಾಗೋದಿಲ್ಲ. ಯಾವ ಪಾರ್ಟಿಯಲ್ಲೂ ಮಾತಾಡೋಕ್ಕಾಗಿಲ್ಲ, ಬರೀ ಒಬ್ಬರೇ ವಾಟಾಳ್. ನೀವು ಈಗ ಯಾವ್ದೋ ಒಂದು ಹೋರಾಟ ಬಂತು ಅಂತಂದ್ರೆ ಆ ಒಂದು ಕಾನ್ಸೆಪ್ಟ್ ತಕ್ಕಂಗೆ ನೀವು ವೇಷಭೂಷಣ ಹಾಕ್ತೀರಾ. ಎಮ್ಮೆ ಮೇಲೆ ಮಳೆ ಊದಂತ ಸರ್ಕಾರ ಅಂತ ಅನ್ಬೇಕಾರೆ ಮಾತಿನಲ್ಲಿ ಹೇಳೋ ಬದಲು ಎಮ್ಮೆನೇ ಕರ್ಕೊಂಡು ಬಂದು ಅದ್ರ ಮೇಲೆ ನೀರು ಇದ್ರೆ ಆವಾಗ ನೋಡಿ ಇದೇ ಎಮ್ಮೆ ಇದೇ ಸರ್ಕಾರ ಅಂದಾಗ ಜನಕ್ಕೆ ಇನ್ನೂ ಆಕರ್ಷಣೀಯಾಗಿ ನಾಚುತ್ತೆ. ಬಟ್ ತುಂಬಾ ಎಫೆಕ್ಟಿವ್ ಆಗಿ ಸರ್ಕಾರದ ಮೇಲೆ ಪರಿಣಾಮ ಬೀರದಂತ ಹೋರಾಟಗಳು ಅಂತಂದ್ರೆ ಬೆಂಗಳೂರಿನಲ್ಲಿ ಬಂದು ಕರೆ ಕೊಟ್ಟವರೇ ನಾನು. ನಿಮಗೆ ಅಂದ್ರೆ ನಿಮಗೆ ಕಾಂಪಿಟೇಷನ್ ಕೊಡುವಂತ ಒಬ್ಬ ಹೋರಾಟಗಾರ ಹುಟ್ಕೊಳ್ಳಿಲ್ವಾ ಅನ್ನುವಂತ ಒಂದು ಪ್ರಶ್ನೆ. ಸಾಧ್ಯವಿಲ್ಲ, ಇನ್ನು ಜನ್ಮದಲ್ಲಿ ಸಾಧ್ಯವಿಲ್ಲ.